ಹರಿ ಓಂ. ಈ ದೇವಸ್ಥಾನ ಶನೇಶ್ವರ ಅಂತ 3 ದೇವರಿದೆ, 3 ಶನೇಶ್ವರ ಇದೆ. ಅಷ್ಟಮ, ಮಧ್ಯಮ, ಸಾಡೆ ಸಾತಿ ಅಂತ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. 3 ಶನೇಶ್ವರ ಇರೋದು ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಇಲ್ಲೇ ಇರೋದು 1947 ಆಗಿರೋದು. 76-77 ವರ್ಷ ಆಗಿದೆ ಇಲ್ಲಿ. ಇದು ಪುರಾತನ ದೇವಸ್ಥಾನ. ನಮ್ಮ ತಂದೆಯವರು ಮಾಡಿದ್ದು ಸಣ್ಣ ದೇವಸ್ಥಾನ ಮಾಡಿದ್ದಿತ್ತು. ಇಲ್ಲಿವರೆಗೂ ಆಗಿದ್ದು 110 ಶಾಲಿಗ್ರಾಮ ಇದೆ ಇಲ್ಲಿ. ಕಾಶಿಯಿಂದ ಬಂದು ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ಇತಿಹಾಸ ಇದೆ. ತಾರೆ ಮರ ಇದೆ. ಇಲ್ಲಿ ಬರೀ 45 ಅಡಿಗೆ ನೀರು ಸಿಕ್ಕಿದೆ. ಬೋರು 45 ಅಡಿಗೆ ನೀರಿದೆ. ಇಲ್ಲಿ 45 ಅಡಿಗೆ ಬೋರಲ್ಲಿ ನೀರು ಸಿಕ್ಕಿದೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ನೋಡಿ 45 ಅಡಿಗೆ ಎಲ್ಲೂ ಸಿಗಲ್ಲ ನೀರು. ಅಷ್ಟೊಂದು ತುಂಬ ಪವರ್. ಏನೇ ಆದ್ರೂ ಯಾವುದೇ ದೋಷ ನಿವಾರಣೆ ಇದ್ರೂ, ಮಕ್ಕಳ ಭಾಗ್ಯ, ಮದುವೆ ಭಾಗ್ಯ ಏನಿದ್ರೂ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ 3000 ಜನ ದರ್ಶನ ಮಾಡ್ತಾರೆ. ಇಲ್ಲಿ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಬೆಳಗ್ಗೆ 7ರಿಂದ 8 ಗಂಟೆವರೆಗೂ ಅಭಿಷೇಕ ಇರುತ್ತೆ. ಅಭಿಷೇಕ ತುಂಬ ಚೆನ್ನಾಗಿರುತ್ತೆ. ಮಹಾಮಂಗಳಾರತಿ ವಿಶೇಷವಾಗಿ ಇರುತ್ತೆ. ತುಂಬ ವಿಶೇಷವಾದ ದೇವಸ್ಥಾನ ಇದು. ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. 3 ಶನೇಶ್ವರ ಇರೋದು ಇಂಡಿಯಾದಲ್ಲೇ ಇಲ್ಲ. ಅಷ್ಟಮ, ಮಧ್ಯಮ, ಸಾಡೆ ಸಾತಿ ಅಂತ 3 ಶನೇಶ್ವರ ಇದೆ. ಎಲ್ಲದಕ್ಕೂ ಪರಿಹಾರ ಇದೆ ಅಂತ. ಇಲ್ಲಿ ಬಂದವರು ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಭಕ್ತರನ್ನ ಕೇಳಿ ನೋಡಿ, ಎಲ್ಲರಿಗೂ ಒಳ್ಳೆಯದಾಗಿದೆ. KTVಗೆ ನಮಸ್ಕಾರ. ಇದು ನಮ್ಮದು ತಂದೆ ತಾಯಿ ಮಾಡಿರೋ ಕೈ ಬಿಡ್ತೀನಿ, ಯಾಕಂದರೆ ದೇವ್ರದಲ್ವ ಇದು. ಅದಕ್ಕೋಸ್ಕರನೇ 1949 ಇಸ್ವಿಯಿಂದ ಇದು ಪ್ರತಿಷ್ಠಾಪನೆ ಆಗಿದೆ. ಪೂಜಾರಿ ಮಾರಪ್ಪರು ಪ್ರತಿಷ್ಠಾಪನೆ ಮಾಡಿದ್ದು. ಪ್ರಧಾನ ಅರ್ಚಕರವರು ಅವರೇ ಇಲ್ಲಿ ಮೂಲ ಸ್ಥಾಪನೆ. ಇಲ್ಲಿ ಎಲ್ಲ ಅವರೇ ತಂದೆ ತಾಯಿ ಎಲ್ಲ. ನಾವು ಇಲ್ಲಿ ನಿಂತ್ಕೊಂಡು ಹೆಣ್ಮಕ್ಳು, ನಾವು 5 ಜನ ಹೆಣ್ಮಕ್ಳು. ಅದರಲ್ಲಿ ನಮ್ಗೆ ಒಬ್ಬರಿಲ್ಲ, 4 ಜನ ಹೆಣ್ಮಕ್ಳು. ಎಲ್ಲ ನಮ್ಮ ಅಕ್ಕನೂ ಎಲ್ಲ ದೊಡ್ಡರು ಇವರೇ. ಎಲ್ಲ ನಿಂತ್ಕೊಂಡು ಇವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇಲ್ಲಿ ಶಾಂತಮೂರ್ತಿ 3 ಶನೇಶ್ವರ ಸ್ವಾಮಿ ಇದೆ. ವಿಶೇಷ ಅಂದರೆ 3 ಶನೇಶ್ವರ ಸ್ವಾಮಿ ಇದೆ. ತಾರೆ ಮರ ಇದೆ. 110 ಶಿವಲಿಂಗ ಇದೆ. 2 ಕಾಶಿಲಿಂಗ ಇದೆ. ನಂದಿ ಬಸವಣ್ಣ ಇದೆ. ಬಂದವ್ರಿಗೆಲ್ಲ ಒಳ್ಳೇದಾಗ್ತಾನೆ ಇದೆ. ಆವತ್ತಿನಿಂದನೂ ಇದು ತುಂಬ ಹಳೆ ದೇವಸ್ಥಾನ. ಇದು 77 ವರ್ಷ ನಡೀತಾ ಇದೆ ಈ ದೇವಸ್ಥಾನ ಆಗಿ. ನಮ್ಮ ಹೆಸರು ಭಾಗ್ಯ ಅಂತ. ನಮ್ಮ ತಂದೆಯರು, ನಮ್ಮ ಅಕ್ಕದಿರೆಲ್ಲ ಮಾತಾಡೋರು. ಇಲ್ಲಿ ವಿಶೇಷ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಇದೆ ನೋಡಿ. ಜನ ಸಾಗರ ಬರ್ತಾ ಇದೆ. ತುಂಬ ವಿಶೇಷ ಇದೆ. ಇಲ್ಲಿ ವಾರ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇದು ಪ್ರತಿ ವಾರವೂ ಜನ ಬರ್ತಾನೆ ಇರ್ತಾರೆ. ಆದರೂ ಇದು ತುಂಬ ವಿಶೇಷ. ಇವತ್ತು ಬಂದವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸ್ವಾಮಿ ಹುಟ್ಟಿದ ದಿನ. ಆದ್ದರಿಂದ ಪ್ರತಿ ವಾರ ಯಾವ ಭಕ್ತಾದಿಗಳು ಎಲ್ಲಿದ್ದರೂ ಬಂದು ಇಲ್ಲಿ ವಿಸಿಟ್ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ಅರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಾಯ ನಮಃ. ಸರ್ವ ಪ್ರದಾಯಕನಾಗಿರತಕ್ಕಂಥ ಶನೇಶ್ವರನ್ನು ಇವತ್ತು ಶನೇಶ್ವರ ಜಯಂತಿ. ಆ ಶನೇಶ್ವರರು ಜಗತ್ ರಕ್ಷಕ, ಶಿವನ ಅಂಶದಲ್ಲಿ ಹುಟ್ಟಿರ್ತಕ್ಕಂಥ ಶನೇಶ್ವರರು. ಶಿವನ ಪಟ್ಟ ಇದೆ. ಶನಿದೇವರ ವಿಶೇಷ ಏನು ಅಂದರೆ 9 ಗ್ರಹಗಳು ನವಗ್ರಹದಲ್ಲಿ. ಆ 8 ಗ್ರಹಗಳು ತಮ್ಮ ಫಲವನ್ನು ಕೊಡುವಾಗ ಶನಿದೇವರಿಗೆ ಈಶ್ವರನ ಪಟ್ಟ. ಆ ಶನಿದೇವರು ಅಡ್ಡ ಹಾಕಿದಾಗ ಯಾವ 8 ಗ್ರಹಗಳು ಫಲವನ್ನು ಕೊಡಲ್ಲ. ಆದರೆ ಶನಿದೇವರು ಕೊಡಲಿಕ್ಕೆ ಬಂದಾಗ ಬೇರೆ ಯಾವ ಗ್ರಹಗಳು ತಡಲಿಕ್ಕೆ ಬರಲ್ಲ. ಹಾಗಾಗಿ ಆ ಜಯಗ್ರಹ, ಜಯಶೀಲ ಗ್ರಹ ಅಂತ ಕರೀತಾರೆ. ನಮ್ಮ ಕರ್ಮಕ್ಕೆ ತಕ್ಕಾಗಿ ಫಲ ಕೊಡ್ತಕ್ಕಂಥ ಶನೇಶ್ವರರನ್ನು ಒಂದೇ ಮಾತ್ರದಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಮ್ಮ ನಮಾಮ ಶನೇಶ್ವರಂ, ಅಥವಾ ತಾಯಿ ಛಾಯಾದೇವಿ ಗರ್ಭಸಂಭೂತ ಅಂತ ಹೇಳಿ ತಾಯಿಯ ಹೆಸರನ್ನು ಹೇಳಿದ ಮಾತ್ರಕ್ಕೆ ಶನಿದೇವರು ಒಲಿದು ನಮಗೆ ಸಕಲ ಇಷ್ಟಾರ್ಥವನ್ನು ಕೊಡ್ತಾರೆ. ಭಕ್ತರಲ್ಲಿ ಬೇಗ ಒಲಿತಕ್ಕಂಥ ಲಕ್ಷ್ಮೀ ಸ್ವರೂಪ ಯಾರು ಅಂದರೆ ಶನೇಶ್ವರ. ಈ ಶನೇಶ್ವರ ಜಯಂತಿ ಎಲ್ಲರಿಗೂ ಶುಭ ಆಗಲಿ. ಈ ಮಾಧ್ಯಮದ ಮೂಲಕ ತಾವೆಲ್ಲರೂ ಕೂಡ ಆ ಶನಿದೇವರ ಪಾತ್ರಕ್ಕೆ ಅನುಗ್ರಹರಾಗಿ ಈ ಶನೇಶ್ವರ ಜಯಂತಿ ಅಂತಕ್ಕಂಥ ದಿನ ನಾವು ಎಳ್ಳನ್ನು ದಾನ ಮಾಡುವುದರಿಂದ, ಎಳ್ಳೆಣ್ಣೆ ಅಭಿಷೇಕವನ್ನು ದಾನ ಮಾಡುವುದರಿಂದ, ಬೆಲ್ಲವನ್ನು ದಾನ ಮಾಡುವುದರಿಂದ, ಆ ಗುರು ರಾಶಿಯಲ್ಲಿರೋದರಿಂದ ಅರ್ಶಿಣದ ಕೊಂಬವನ್ನು ಕೊಡೋದ್ರ ಮುಖಾಂತರ ಆ ಗುರುಧನಂ, ಗುರುಪುತ್ರಂ, ಗುರುಗೌರವಂ, ಗುರುಜ್ಞಾನಂ ಇವೆಲ್ಲವೂ ಕೂಡ ಆ ಶನಿದೇವರ ಅನುಗ್ರಹ ಆಗುತ್ತೆ. ಈ ಶನೇಶ್ವರ ಜಯಂತಿಯಿಂದ ಇವತ್ತು ಯಾರೆಲ್ಲ ಸಂಕಲ್ಪ ಮಾಡ್ಕೋತಿರೋ ಇಲ್ಲಿಂದ 13 ದಿನಗಳಲ್ಲಿ ನಿಮಗೆ ಶುಭ ಫಲ ಉಂಟಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.